ಸೆಕೆಂಡ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ನೋಡಿರ್ತೀರ ವ್ಲಾಗಲ್ಲಿ, ಓಲ್ಡ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿನ್ನೆ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ, ಎಂಡ್ ಮಾಡೋದು. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯ್ತು ಇನ್ನೂ ವ್ಲಾಗ್ ಎಂಡ್ ಮಾಡಿಲ್ಲ ಅಲ್ಪ ಅಂತ. ಇವಾಗ ಎದ್ಬಿಟ್ಟು ಎಂಡ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೊರಡ್ತಾ ಇದ್ದೀನಿ. ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ಬೇಕು ಇವಾಗ. ಸೊ ಇವಾಗ ಅವ್ರ ಮನೆ ಹತ್ರ ಹೋಗಿ ಒಂದೆರಡು ಜೊತೆ ಬಟ್ಟೆ ಇದೆ ತೊಗೊಂಡು ಹೋಗೋಣ. ಸೊ ಗಾಯ್ಸ್, ಫೈನಲಿ ಮನೆಗೆ ಬಂದಿದ್ದೀನಿ. ಸೊ ನೋಡ್ರಿ ಗೈಸ್, ಇದೆ ನಮ್ಮ ಮನೆ. ಸೊ ದಿಸ್ ಈಸ್ ಮಿಕ್ಕಿ, ಮೀಟ್ ಮೈ ಮಿಕ್ಕಿ, ಟೊಮೆಟೊ. ವೆಲ್ ಮಿಕ್ಕಿ. ಸೊ ಗಾಯ್ಸ್, ಮೀಟ್ ದಿಸ್ ಮಿಕ್ಕಿ, ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಇಟ್ಸ್ ಮೈ ಬೆಸ್ಟ್ ಫ್ರೆಂಡ್ ಅಂದ್ಕೊಳ್ರಿ ಮನೆಯಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಹಿಂಗಿರುತ್ತೆ ಗೈಸ್ ನೋಡ್ರಿ. ಸೊ ಮೇಕೆ ಎಲ್ಲ, ಮತ್ತು ಇದು ಇನ್ಸೈಡು ಅಂದರೆ ರಾತ್ರಿ ಹೊತ್ತು ಹಸು ಮೇಕೆಗಳು ಇಲ್ಲಿರುತ್ತೆ, ಕರು ಇಲ್ಲಿರುತ್ತೆ. ಒಂದು ಹಸು ಅಲ್ಲಿ, ಒಂದು ಹಸು ಇಲ್ಲಿ. ಸೊ ಟಾರ್ಚ್ ಆನ್ ಮಾಡ್ಕೊಂಡು ಹಾಂ ಓಕೆ. ಬೀಗ ಕೊಡ ಜೈ, ಕೊಡಲ್ಲ ಏನು ಸೈಕ್ ಮಾಡ್ತಾ ಇದೆಯಾ ಅಜಯ್? ಕೊಡ ಜೈ. ಗೈಸ್ ಜಸ್ಟ್ ಎ ಸೆಕೆಂಡ್, ಬೀಗ ಕೊಟ್ಟಿಲ್ಲ. ಸೊ ಗೈಸ್, ಫೋನ್ ಎತ್ತುತ್ತಾ ಇಲ್ಲ ಮನೆಗೆ. ಸೊ ಷಷ್ಠಿಗೆ ಹೋಗಿದಾರಂತೆ ನಾವು ಅಪ್ಪ ಅಮ್ಮ ಇಬ್ರು, ಬೀಗ ಹಾಕ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಇವಾಗ ನಂಗೆ ಬಂದಿರೋ ಐಡಿಯಾ ಏನಂತಂದರೆ ಬೀಗ ಹೊಡೆದಾಕೋಣ. ಯಾಕಂದರೆ ಇದು ಚಿಕ್ಕ ಬೀಗ ಇರೋದು. ಸೊ ಅದಕ್ಕೆ ಹೊಡೆದಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಇವಾಗ ಹೊಡೆದಾಕ್ಬೇಕಂದ್ರೆ ನಮ್ಗೆ ಹಾರ್ಡ್ ಐಟಮ್ ಬೇಕು. ಇಲ್ಲಿ ಏನೋ ಐತೆ, ಡೋಂಟ್ ನೀಡ್ ದಿಸ್. ಚನಕೆ ಬೇಡ ಗೈಸ್. ಈ ಚಪ್ಪಲಿ ನೋಡ್ರಿ, ಇಲ್ಲಿ ತೂತಾಗಿ ಹೋಗ್ಬಿಟ್ಟೈತೆ. ಒಗ್ದ್ಬಿಟ್ಟು ಹಂಗೂ ಒಗ್ದ್ಬಿಟ್ಟೈತೆ, ತಿಕ್ಕಿದ್ದೀನಿ. ಇದು ಹಬ್ಬ ಅಂದರೆ ಒಂದು 6-7 ತಿಂಗಳು ಯೂಸ್ ಮಾಡಿದ್ದೀನಿ ಗೈಸ್ ಇದು. ಮತ್ತು ಇಲ್ಲಿ ಏನೋ ಸಿಗಾಕೊಂಬಿಟ್ಟು ತೂತ್ ಬಿದ್ದುಬಿಡ್ತು ಗೈಸ್. ಅಂದರೆ ಸಮಥಿಂಗ್ ಏನೋ ಕಟ್ಟಾಗಿ ಹೋಗ್ಬಿಡ್ತದು, ಯಾಕೆ ಅಂತ ಗೊತ್ತಿಲ್ಲ. ಅದು ಹಂಗೆ ಇದಾಗ ಹೋಗ್ಬಿಡ್ತು. ಸೊ ಅದಕ್ಕೆ ಇವಾಗ ಈ ಚಪ್ಪಲಿ ಎತ್ಕೊಂಡು ನೋಡ್ರಿ ಗೈಸ್, ಇದು ಹೆಂಗೈತೆ, ಹೆಂಗೆ ಮಾಡ್ತೀನಿ ನೋಡ್ರಿ. ಇವಾಗ ಅದು ಫಸ್ಟ್ ನಾನು ಬೀಗ ಹೊಡಿಬೇಕು. ಫಸ್ಟ್ ಇದನ್ನು ತೆಗ್ದ್ಬಿಡೋಣ. ಇದು ಯೂಸ್ ಆಗುತ್ತೆ. ಮಕ್ಕ ಹಾಂ ಬಂತು. ಈ ಶೆಟ್ ಹಂಗೆ ಇಟ್ಬಿಡೋಣ. ಹೋಗಮ್ಮ. ಇವಾಗ ನಾವು ಬೇರೆ ಏನಾದರೂ ಹೋಗ್ಬೇಕಾದಾಗಲ್ಲ. ಬ್ಯಾಡ್ಜಿ ಟೈಮಾಗ ಎಲ್ಲ ಕಬ್ಬಣ ಗಿಬ್ಬಣ ಎಲ್ಲ ಈಚೆಗೆ ಇಟ್ಟಿರ್ತಾರೆ ಅಲ್ಲ ಅಜಯ್? ಜೈ, ನನ್ನ ಹತ್ರ ಕರೆನ್ಸಿ ಇಲ್ಲ ಅಂತಂದ್ರೆ ಸೈಕ್ ಮಾಡ್ಬೇಡ ನಂಕ. ಗೈಸ್, ನಾನು ಫುಲ್ ಸೈಕ್ ಆಗ್ತಾ ಇದ್ದೀನಿ. ಅಯ್ಯೋ ಪುಳಿಗಳು ಚುಸ್ತಾವೆ ಗೈಸ್. ಕಬ್ಬಣ ಇಲ್ಲ ಅಲ್ಲ ಗೈಸ್ ಒಂದು. ಶಿಟ್, ಇದ್ರಾಗಲ್ಲ ಗೈಸ್. ಇವಾಗ ನಂಗೆ ಇನ್ನೂ ಒಂದು ಐಡಿಯಾ ಬಂತು, ಕಲ್ಲೆತ್ಕೊಂಬಿಡೋಣ. ಲೆಟ್ಸ್ ಗೋ. ಕಲ್ಲಲ್ಲಿ ಮಾಡ್ತೀನಿ ಗೈಸ್ ಇವಾಗ ಕೆಲಸ. ಬೀಗ ಹೊಡೆದಾಕ ಗೈಸ್. ಬೇರೆ ಆಪ್ಷನ್ ಇಲ್ಲ, ನಂಗೆ ರೆಡಿ ಆಗಬೇಕು, ಬೇಗ ಹೋಗ್ಬೇಕು ಆಫೀಸ್ಗೆ. ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಹೆಂಗೆ ಇವಾಗ ವಿಡಿಯೋ ಹಿಂಗೆ ಮಾಡೋದು ನಾನು? ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿ ಇಟ್ಬಿಡ್ತೀನಿ, ಈ ಜಾಗದಲ್ಲಿ ಇಡ್ತೀನಿ ಗೈಸ್. ವಿಡಿಯೋ ಆಯ್ತಾ ಇಲ್ಲ? ಸೊ ಗೈಸ್, ಇವಾಗ ಇದನ್ನ ಯೂಸ್ ಮಾಡಿದ್ದೀನಿ ಗೈಸ್. ಗೂಗಲ್ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಇದನ್ನ ಇಟ್ಬಿಟ್ಟು ಹುಡುಗರು ಯೂಸ್ ಆಗ್ತಾ ಇಲ್ಲ. ಇಸ್ಕೋ, ಬೇರೆ ಏನಾದ್ರು ನೋಡೋಣ. ಅಜಯ್, ಸ್ಕ್ರೂ ಡ್ರೈವರ್ ಆಯ್ತಾ ನಿಮ್ಮ ಮನೆಗ? ಇದು ಅಜಯ್, ಇದು ತಿರ್ಗ್ಸೋದು ಹೌದಲ್ಲ? ಲೆಟ್ಸ್ ಗೋ. ಸ್ಕ್ರೂ ಡ್ರೈವರ್ ಇಸ್ಕೊಂಬರೋಣ.
ಬೇಗ ಆಗುತ್ತೆ ಕೆಲಸ. ಬೀಗ ಹೊಡೆದಾಕೆ ಬೇಗ ಇವಾಗ ಬೀಗ ಇಲ್ಲ ಅಂದ್ರೆ ಇಲ್ಲ ನೋಡು. ಅಲ್ಲಿ ಒಂದು ರೂಮ್ ಕಾಣಿಸ್ತಿಲ್ಲ, ದೂರದಲ್ಲಿ ಅನ್ಸ್ಕೊಂಡು ಚಿಕ್ಕದ ರೂಮ್ ಕಾಣಿಸ್ತಿಲ್ಲ. ಆ ರೂಮ್ ಮುಂದೆ ಒಂದು ಬಾವಿ ಇದೆ. ಆ ಬಾವಿಲಿ ಹೋಗ್ಬಿಟ್ಟಿರ್ತಾರೆ. ಇವಾಗ ಇಸ್ಕೊಂಡ್ಬೇಕು ಬೈ ಸ್ಟುಡಿಯೋ ಆಯ್ತಾ? ಹಾಂ ಚಾಲು ಆಗ್ತದೆ ಮೇಡಮ್. ಚಾಲು ಇದೆಯಾ? ಹಾಂ ಗೈಸ್ ಬೀಗ ಹೊಡೆದಾಕಿದ್ದೀನಿ. ಫೈನಲಿ ಇಟ್ಸ್ ಕಂಪ್ಲೀಟ್. ಸ್ಕ್ರೂ ಡ್ರೈವರ್ ತುಂಬ ಹೆಲ್ಪ್ ಆಗ್ತೈತೆ ನೋಡ್ರಿ ಬೀಗ. ಇಟ್ಸ್ ಇದನ್ನು ಕೊಟ್ಬಿಟ್ಟು ಬಂದ್ಬಿಡೋಣ ಗೈಸ್. ಲೆಟ್ಸ್ ಗೋ ಇನ್ಸೈಡ್ ಮೈ ಹೋಮ್. ನೋಡ್ರಿ ಗೈಸ್, ಇದೇ ನಂದು ಮನೆ. TV, PC, ಬೀರು. ಇದು ನಂದು ಬೀರು, ನಂದು ನಮ್ಮ ಅಣ್ಣದು ನಮ್ಮ ಅಪ್ಪದು. ಅದು ನಮ್ಮ ಅಮ್ಮದು ಒಬ್ರದ್ದೇ ಗೈಸ್. ಅದೇ ನಂಗೆ ಸೈಕು. ಇದು ನಂದು ನಮ್ಮ ಅಪ್ಪದು ನಮ್ಮ ಅಣ್ಣದು ಮೂವರ್ದು ಒಂದರಲ್ಲೇ. ನಮ್ಮ ಅಮ್ಮದು ಮಾತ್ರ ಒಂದೇ ಬೀರು. ಸೈಕು. ಇದು ಅಡುಗೆ ಮನೆ ಗೈಸ್. ನೋಡ್ರಿ ದಿಸ್ ಈಸ್ ಮೈ ಅಡುಗೆ ಮನೆ. ಸಾರಿ, ನಮ್ಮಮ್ಮದು ಗೈಸ್. ನಾನೇನು ಮಾಡಲ್ಲ ಇಲ್ಲಿ. ಆಲ್ಮೋಸ್ಟ್ ಚಪಾತಿ ದೋಸೆ ಅಂಥವ್ನು ಮಾತ್ರ ನಾನು ಮಾಡೋದು. ಟೀ ಮಾಡೋರ ಅಂತ ಐತೆ ಗೈಸ್. ಹಿಂಗೆ ಕುಡಿದ್ಬಿಡ. ಸುಮ್ಮನೆ ಯಾಕೆ ಗೈಸ್ ಲೋಟ ವೇಸ್ಟ್ ಮಾಡೋದು. ಚೆನ್ನಾಗಿತ್ತು ಅದು. ಇದು ಅಡುಗೆ ಮನೆ ಗೈಸ್. ನಾನು ಇಲ್ಲಿ ಚಾಪೆ ಹಾಕ್ಕೊಂಡು ಮಲ್ಕೊತೀನಿ. ನಮ್ಮ ಅಣ್ಣ ಚಳಿ ಆಗಲ್ಲ ನಮ್ಮ ಅಣ್ಣಗೆ, ಸೊ ಇಲ್ಲಿ ಮಲ್ಕೊತಾನೋ. ಯಾವುದೋ ಮದುವೆ ಕಾಳು ಬಂದೈತೆ. ತೇಜಸ್ವಿನಿ ಬಟ್ ವಿನಯ್ ಹಾಳಾಗೋಗ್ಲಿ, ನಮಗೆ ಬೇಡ ಗೈಸ್. ನಾವು ಚೆನ್ನಾಗಿರೋಣ ಸಿಂಗಲ್ಸ್ ಆಗಿ. ಇದು ನಮ್ಮ ಅಪ್ಪ ನಮ್ಮ ಅಮ್ಮ ರೂಮು. ನೋಡ್ರಿ, ಇದು ಚಾಪೆ ಇಲ್ಲೈತೆ. 2 ಬೆಡ್ ಐತೆ, ಆದರೂ ನಾನು ಬೆಡ್ ಹಾಕೊಳಲ್ಲ ಆಲ್ಮೋಸ್ಟ್ ಆಲು. ಅಂದರೆ ಚಳಿಗಾಲದಲ್ಲಿ ಮಾತ್ರ ಹಾಕ್ಕೊತೀನಿ, ಬೇಸಿಗೆಗಾಲದಲ್ಲಿ ಮಾತ್ರ ಪಕ್ಕ ಬರೀ ಚಾಪೆ. ಒಂದು 3 ತಲೆಮಿಟೆ, ಒಂದು ಬೆಡ್ಶೀಟು ಅಷ್ಟೇ. ಬೆಡ್ಶೀಟ್ ನಾನು ಯೂಸ್ ಮಾಡಲ್ಲ, ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇದು ನಂಗೆ ಒಬ್ಬಂಗೆ ಗೈಸ್. ನಾನು ಫ್ಯಾನ್ ಹಾಕಿದಾಗೆಲ್ಲ ನಮ್ಮ ಅಣ್ಣ ಅಲ್ಲಿ ಬೈತಾ ಇರ್ತಾನೆ, ತಿಕ್ಕ ಹಮ್ಸ್ಕೊಂಡು ಆಫ್ ಮಾಡೋ ಹಂಗೆ ಹಿಂಗೆ ಅಂತೆಲ್ಲ. ಮತ್ತು ಇಲ್ಲಿ ಬಂದರೆ ಇದು ನಮ್ಮ ಅಜ್ಜಿ ರೂಮು. ಸೊ ಗೈಸ್, ನಾನು ಹಳೆ ಅಕೌಂಟಲ್ಲಿ ಗಿಲ್ಟ್ ಲೈವ್ ಅಂಡ್ ಬ್ಲಾಗ್ಸ್ ಕನ್ನಡ ಅಂತ ಆ ಚಾನಲಲ್ಲಿ ನಾನು ಪಬ್ಜಿ ಲೈವ್ ಮಾಡ್ತಾ ಇದ್ದೆ. ಅದನ್ನ ಇಲ್ಲೇ ಗೈಸ್, ಇದ್ದೇ ಕೊನೆಯಲ್ಲಿ ಮಂಚನ ಈ ಕಡೆ ತಳ್ಬಿಟ್ಟು ಬೆಡ್ನ ಎತ್ತಾಕ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಇಲ್ಲೆಲ್ಲ ಸೆಟಪ್ ಮಾಡಿಕೊಂಡು ಇಲ್ಲಿ ಆಡ್ತಾ ಇದ್ದೆ. ಯಾಕಂದರೆ ನಮ್ಮ ಮನೆಗೆ ಅವಾಗ ವೈಫೈ ಇರಲಿಲ್ಲ ಗೈಸ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮನೆದು ವೈಫೈ ಇವ್ರದ್ದು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಆಡ್ತಾ ಇದ್ದೆ. ಸೊ ಆಮೇಲೆ ನಾನು ಡಿಸೈಡ್ ಮಾಡಿದೆ, ನಾನು ನಮ್ಮ ಅಣ್ಣ ಮತ್ತು ನಮ್ಮ ಮನೆ ಪಕ್ಕದವನೇ ಮುನೇಗೌಡ ಅಂತ. ಸೊ ಅವ್ರು ಡಿಸೈಡ್ ಮಾಡಿ ವೈಫೈ ಹಾಕ್ಸಿದ್ರಿ ಗೈಸ್. ಎಲ್ಲರೂ ಒಂದು ಸ್ವಲ್ಪ ಕಾಸು ಅಡ್ಜಸ್ಟ್ ಮಾಡಿದ್ರಿ. ಸೊ ನಾನು ಹಾಕಿಲ್ಲ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಹಾಕಿಲ್ಲ ಕಾಸು, ಅವರೇ ಹಾಕ್ಕೊಂಡು ಮಾಡಿದ್ರು ಅಷ್ಟೇ ಗೈಸ್ ನಮ್ಮ ಮನೆ. ಸೊ ಲೆಟ್ಸ್ ಗೋ, ರೆಡಿ ಆಗೋಣ. ಸೊ ಗೈಸ್, ಹೀಟ್ರ್ ಹಾಕಿದ್ದೀನಿ ಕಾಯ್ಲಿ ಗೈಸ್. ಅಷ್ಟೊತ್ತಿಗೆ ನಾನು ಚಪ್ಪಲಿ ವಾಶ್ ಮಾಡ್ಕೊಬೇಕು. ಏನಿಲ್ಲ, ಅಯ್ಯೋ ಜಾರ್ ಬಿಡ್ತು ಗೈಸ್. ಫುಲ್ಲು ಗೈಸ್ ಅವ್ರದ್ದು ಬರೀ ಅಲ್ಟೆ ಹೊಡೆಯತ್ತೆ ಗೈಸ್ ಕೆಲಸ. ಚಪ್ಪಲಿ ನೋಡ್ರಿ ಗೈಸ್ ಹೆಂಗೈತೆ ಇವಾಗ. ನೋಡ್ರಿ ಫುಲ್ಲು ಸೈಕಾಗೈತೆ, ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟೈತೆ. ಹೆಂಗೆ ಮಾಡ್ತೀನಿ ನೋಡ್ರಿ ಇವಾಗ. ವಿಡಿಯೋ ತುಂಬ ಲಾಂಗ್ ಆಗಿಬಿಡ್ತಿದೆ ಗೈಸ್. ಹೋಗೋದನ್ನೆಲ್ಲ ಮಾಡಿದ್ರೆ ಅಜೀಬಾಗಿ ಹೋಗ್ಬಿಡ್ತೀನಿ. ಅದಕ್ಕೆ ಫಸ್ಟ್ ಸೋಪ್ ತೊಗೊಂಡ್ಬಿಡ್ತೀನಿ ಗೈಸ್. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೋಡ್ರಿ, ಫುಲ್ಲು ಕ್ಲೀನ್ ಮಾಡಿ ಇಕ್ಕಿದ್ದೀನಿ. ನೋಡ್ರಿ ಹೆಂಗೆ ಇದ್ದಿದ್ದನ್ನು ಹೆಂಗೆ ಮಾಡಿದ್ದೀನಿ. ಫುಲ್ ವೈಟ್ ಪಳ ಅಂತ ಗೈಸ್. ಇನ್ನೊಂದೇನು ಗೊತ್ತಾ, ಇದ್ರ ಮೇಲೆ ನೀರು ಹಾಕಿದ್ರೇನು ಡಾಟ್ ಅಂತ, ಅಂದರೆ ಇವಾಗ ಎಣ್ಣೆ ಮೇಲೆ ನೀರು ಹಾಕಿದ್ರೆ ಹೆಂಗೆ ಕಾಣಿಸಲ್ಲ ಹಂಗೆ ಕಾಣಿಸುತ್ತೆ ಗೈಸ್. ನೀರು ನೆನೆಯೋದೇ ಇಲ್ಲ, ಅಪ್ಪಾಟಿ ಸರಿಯಾಗಿ ಉಜ್ಜಾಕ್ಬಿಡ್ತೀನಿ. ಫುಲ್ಲು ಕ್ಲೀನ್ ವೈಟ್ ಇವಾಗ ಗೈಸ್. ಸೊ ಲೆಟ್ಸ್ ಗೋ. ನಾನು ಇನ್ನೂ ತಲೆ ವಾಶ್ ಮಾಡಬೇಕು ಗೈಸ್. ಫಸ್ಟು ಶಾಂಪು ತೊಗೊಂಬರೋಣ.
ಗಾಯ್ಸ್ ಫೈನಲಿ ಮನೆಗೆ ಬಂದೆ ಗೈಸ್. ಎಷ್ಟು ಬಿಸಿಲು ನೋಡ್ರಿ ಗೈಸ್. ಒಂದು 10 ನಿಮಿಷಕ್ಕೆ ಇದೇ ಒಣಗೆ ಹೋಗ್ಬಿಡ್ತು ನಂದು ಕೂದಲು. ಏನಾದರೂ ಇದ್ರೆ ಕಷ್ಟ ಗೈಸ್ ಜೋಬಲ್ಲಿ. ಅದಕ್ಕೆ ನೋಡ್ರಿ 2 ಶಾಂಪೂ ತೊಗೊಂಬಂದೆ, 20 ರೂಪಾಯಿ ಐತೆ. ಲೆಟ್ಸ್ ಗೋ ಗೈಸ್. ಫಸ್ಟು ಊಟ ಮಾಡೋಣ ಗೈಸ್. ನಾನು ಊಟ ಮಾಡ್ಬೇಕು ಗೈಸ್. ಹೊಟ್ಟೆ ಸಿತೈತೆ ನಂಗೆ. ಇನ್ನೂ ಏನೂ ತಿಂದೇ ಇಲ್ಲ. ಅನ್ನ ಐತೆ, ಏನೂ ಇಲ್ಲ, ಏನು ಕಾಣಿಸ್ತಾನೂ ಇಲ್ಲ. ಇದ್ರಲ್ಲೇನೋ ಐತೆ, ಇದೇನು. ಓಕೆ ಗೈಸ್, ಸಾಂಬಾರನ್ನ ಬಿಸಿಕ್ಬಿಟ್ಟು ಊಟ ತಿಂದು ಮತ್ತೆ ಸಿಗ್ತೀನಿ. ಲೆಟ್ಸ್ ಗೋ. ಒಂದು ರೀಲ್ಸ್ ಮಾಡ್ಕೊಂಬಂದಿದ್ದೀನಿ ಹಂಗೆ, ಅದನ್ನು ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿ. ಊಟ ಅಷ್ಟೊತ್ತಿಗೆಲ್ಲ ಆಗೋಗುತ್ತೆ. ಊಟ ತಿಂತಾನೆ ಎಡಿಟ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ. ಸೊ ಗಾಯ್ಸ್ ಫೈನಲಿ ರೆಡಿ ಆಗಿದ್ದೀನಿ. ಸೊ ಔಟ್ಫಿಟ್ ನೋಡ್ರಿ ಗೈಸ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ವೈಟ್ ಸ್ಲಿಪ್ಪರ್, ಲೈಟ್ ಹಾಕ್ಬಿಡ. ಹಾಂ ನೋಡ್ರಿ ಗೈಸ್, ಕನ್ನಡಿ ಬೇರೆ ಕಾಣಿಸ್ತಾ ಇರಲಿಲ್ಲ ನೋಡ್ರಿ. ಅಯ್ಯೋ ಹಾಂ ನೋಡ್ರಿ. ಸೊ ಕ್ರೇಜಿ. ಲೆಟ್ಸ್ ಗೋ. ಸೊ ಗಾಯ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಹೋಗೋಣ, ಸ್ಟುಡಿಯೋಗೆ ಹೋಗೋಣ. ಇವಾಗ ಟೈಮ್ ಆಗಿಬಿಟ್ಟೈತೆ ಜಾಸ್ತಿ. ನಾನು ಬಂದಿದ್ದು ಗೈಸ್ ನೋಡ್ರಿ, ಯಾವಾಗ ಹೇಳಿದೆ ಟೈಮ್ ಹೇಳ್ತೀನಿ ಅಷ್ಟು. 11 ಗಂಟೆ 11:15 ಬಂದಿದ್ದು. 3 ಗಂಟೆ ಗೈಸ್ ನಾನು ಹೋಗೋದಕ್ಕೆ. ಇವಾಗ 15 ನಿಮಿಷ ಬೇಕು ನಾನು ಸ್ಟುಡಿಯೋಗೆ ಹೋಗೋದಕ್ಕೆ. 3 ಗಂಟೆ ಆಗೋತೈತೆ. 11:15 3 ಗಂಟೆ ರೆಡಿ ಆಗೋದಕ್ಕೆ. ಏನು ಮಾಡೋಣ. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ಹೊರಡ್ತೀನಿ ಅಜಯ್. ನಾ ಬರೋದೊಂದು 5 ದಿವಸ ಬಿಟ್ಕೊಂಡು. ಸೊ ಗೈಸ್ ಚಪ್ಪಲಿ ನೋಡ್ರಿ ಗೈಸ್, ಫುಲ್ ಖುಷಿ ಆಗ್ತೈತೆ ನಂಗೆ. ಹಬ್ಬಕ್ಕೆ ಬರ್ತೀನಿ. ಹಬ್ಬಕ್ಕಿಲ್ಲ ಅಂದ್ರೆ ಆಗ್ತದ ಶಿವರಾತ್ರಿ ಗೈಸ್, ಇಲ್ಲ ಅಂದ್ರೆ ಆಗುತ್ತಾ. ಸೊ ಗೈಸ್ ನೋಡ್ರಿ ಎಷ್ಟು ವೈಟ್ಗೆ ಆಗೋಗ್ಬಿಟ್ಟೈತೆ ಫುಲ್ಲು. ಔಟ್ಫಿಟ್ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಚಪ್ಪಲಿ ಮಾತ್ರ ವೈಟು. ಅದೇನೋ ಗೊತ್ತಿಲ್ಲ ಗೈಸ್, ಬ್ಲ್ಯಾಕ್ ಅಂದರೆ ಹೆವಿ ಇಷ್ಟ. ನಂಗೇನು ಗೊತ್ತಾ, ನಾನು ವೈಟ್ ಯಾಕೆ ಹಾಕ್ಕೊತೀನಿ ಅಂದರೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ಟೈಮಾಗಿ ಹೋಗ್ಬಿಟ್ಟೈತೆ, ಹೋಗಬೇಕು, ಎಲ್ಗೋ ಹೋಗ್ಬೇಕಂತೆ. ಸೊ ಗೊತ್ತಿಲ್ಲ ಎಲ್ಗೆ ಹೋಗ್ಬೇಕು ಅಂತ. ಸೊ ಚೆನ್ನಾಗೈತೆ ಗೈಸ್ ಔಟ್ಫಿಟ್. ಲೆಟ್ಸ್ ಗೋ. ಸೊ ಗಾಯ್ಸ್ ಜಸ್ಟ್ ಇವಾಗ ನಾನು ರೋಡ್ ಕ್ರಾಸ್ ಮಾಡಿದೆ. ಆಟೋ ನೋಡ್ರಿ ಗೈಸ್, ಪಾಪ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತು ನೋಡ್ರಿ. ಅಲ್ಲಿ ಕರ್ಕೊಂಡು ಏನಾಗಿದೆ ಅಣ್ಣ ಗೊತ್ತಿಲ್ಲ. ಅಲ್ಲ ನೋಡಿದ್ವಿ, ಆದರೆ ಏನಾಯ್ತು ಕಾಲ್ಗೆ ಗೊತ್ತಿಲ್ಲ. ಗೈಸ್ ಅವ್ರಿಗೇನೋ ಆಗಿದೆ. ಆಟೋ ನೋಡ್ರಿ ಗೈಸ್, ಆಟೋ ಹಿಂಗೆ ಬಂದ ಹೆಂಗೆ ಬಂದು ಅಂತ ಗೊತ್ತಾಗ್ತಾ ಇಲ್ಲ. ಫೋನ್ ದೇದೇನೋ ಅವನ್ಗೆ. हाँ फोन 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 इसको साइड में लगा नहीं स्ट्रक हो गया ये नहीं चालू होता गैस ಇದು ಸ್ಟ್ರಕ್ ಆಗಿಬಿಡೈತೆ ಗೈಸ್ ಸೈಡ್ಗೆ ಹಾಕೋಣ ಅಂದರೆ ಸ್ಟ್ರಕ್ ಹೋಗ ನೋಡ್ರಿ ಗೈಸ್ ಇದು ಕಾರು ಯಾವ ರಪ್ಸದಲ್ಲಿ ಹೊಡೆದವನೆ ಅಂತಂದರೆ ನೋಡ್ರಿ ಯಾವ ರೇಂಜಾಗಿ ಹೊಡೆದಿರಬೇಡ ಕಾರು ಕಾರೂ ಮುಂದೆ ಹೋಗಲ್ಲ ಗೈಸ್ ಪಕ್ಕ ನೀವೇ ತಾನೇ ಅಣ್ಣ ಡ್ರೈವರು ಇಲ್ಲಿದ್ದಾರೆ ಇವರಾ ನೀವು ವೈಟ್ ಶರ್ಟ್ ಹಾಕೊಂಡಿದ್ರಲ್ಲ ನೀವು ಅನ್ಕೊಂಬಿಟ್ಟೆ ಸಾರಿ ಹೇಳ ಗೈಸ್ ಇದನ್ನೇ ಡ್ರೈವರು ಅದು ಯಾಕೆ ಇಷ್ಟು ಜೋರಾಗಿ ಬಂದು ಅಂತ ಗೊತ್ತಿಲ್ಲ ಸರಿ ಆಯ್ತಣ್ಣ ಹ್ಯಾಂಡ್ಲು ಬಂತಾ ಊರಾಗಿಂದ ನೋಡೇ ಇಲ್ಲ ಏನ 100ರಾಗ ಬರ್ತಾರೆ ರೋಡಾಗ ಇನ್ನೇನಾತೈತೆ ಸೊ ಗೈಸ್ ನೋಡ್ರಿ ಗೈಸ್ ಅದಕ್ಕೆ ಗೈಸ್ ಟರ್ನಿಂಗ್ಗಳಲ್ಲಿ ಎಲ್ಲ ನೋಡ್ಕೊಂಡು ಓಡಿಸ್ಬೇಕು ಅನ್ನೋದು ಎಲ್ಲ ಫುಲ್ಲು 150ರಲ್ಲಿ ಬಂದವನೆ ಗೈಸ್ ಹೊರಡೋಣ ನಾವು ಗೈಸ್ ನನ್ನ ಪುಣ್ಯ ನೋಡ್ರಿ ನನ್ನ ಗಾಡಿ ನಿಂತೋಯ್ತು ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡೆ ನಾನೇನಾದ್ರು ಹೋಗ್ಬಿಟ್ಟಿದ್ರೆ ಏನು ಮಾಡೋದು ಗಾಡಿ ಪೆಟ್ರೋಲ್ ಖಾಲಿ ಆಗೋಯ್ತು ಗೈಸ್ ಸಡನ್ನಾಗಿ ಸ್ಟಾರ್ಟ್ ಕೂಡ ಆಗ್ತಾ ಇರಲಿಲ್ಲ ನಂಗೆ ಕೈಗಳೆಲ್ಲ ಅದಿರ್ತಾವೆ ಗೈಸ್
ನೋಡ್ರಿ ಗಾಡಿನೂ ಸ್ಟಾರ್ಟ್ ಆಗ್ತಾ ಇಲ್ಲ. ನಾನು ಫುಲ್ ಸೈಕೋ ಏನಪ್ಪ ಇದು ಅಂತ. ये बाइक भी खराब हुआ है. क्या टाइमिंग्स था भाई मेरा. मैं जाना था वहाँ. मेरा टाइमिंग्स क्या है. ये पेट्रोल खत्म हो गया. थैंक्स भाई. वीडियो क्लोज. गाइस दे आर द हेल्पर्स. बाय बाय बोल दो. बाय. हाँ बंद हो जाएगा जल्दी. ಸೊ ಗೈಸ್ ಫೈನಲಿ ಬಂದಿದ್ದೀನಿ ಎಲ್ಲಿಗೆ, ಆಫೀಸ್ಗೆ. ಗೈಸ್ ಯಾರೂ ಇಲ್ಲ. ಈ ಬಿನ್ ಬ್ಯಾಗ್ ಎಲ್ಲ ತಂದ್ಬಿಟ್ಟವ್ರೆ ಗೈಸ್. ಪಬ್ಜಿ ಆಡಕ್ಕೆ ಮಸ್ತಾಗಿರುತ್ತೆ ಗೈಸ್. ವೇಡ ಮಿನಿಟ್ ಎಲ್ಲ ಎತ್ತೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಒಟ್ನಲ್ಲಿ ಗೈಸ್ ನಾನು ಆಕ್ಸಿಡೆಂಟ್ ಆದಾಗ ಮುಂದೆ ಇದ್ನಲ್ಲ ನಾನು, ಈ ರಪ್ಪ ಅಂತ ಒಂಥರ ಬಾಂಬ್ ಬ್ಲಾಸ್ಟ್ ಆಗಲ್ಲ ಗೈಸ್, ಆ ಥರ ಸೌಂಡ್ ಬಂತು. ನಾನು ಫುಲ್ ಶಾಕ್ ಆಗೋದೆ. ತಿರುಗಿ ನೋಡೋ ಅಷ್ಟಾಗಿ 3 ರೌಂಡ್ ಆಗ್ತು ಗೈಸ್ ಗಾಡಿ ಆಟೋ. ನಾನು ಫುಲ್ ಸೈಕೋ, ಏನಪ್ಪ ಅವನು ಆ ಪಾಟಿ ಜೋರಿಗೆ ಬರ್ಬೇಕಾ ಅಂತ. ಅಯ್ಯಯ್ಯೋ ಥೂ. ಅದು ಅಷ್ಟೇ ಗೈಸ್, ಅದು ಹೈವೇ ಲಿಮಿಟ್ ಬಂದು 60 ಎಷ್ಟೇ ಇರೋದು ಅನ್ಕೊತೀನಿ, 60 ಅನ್ಕೊತೀನಿ ಇರೋದು ಹೈವೇ ಲಿಮಿಟು. ಅದನ್ನ ನೋಡಿದ್ರೆ 120 ಸ್ಪೀಡಾಗಿ ಬಂದವನೇ ಗೈಸ್. ಎಷ್ಟು ಫೋರ್ಸಾಗಿ ಹೊಡಿತು ಅಂದರೆ ರೇಖೆಗಳೆಲ್ಲ ಒಂಥರ ಗಾಳಿನಲ್ಲಿ ಹೆಂಗೋಗ್ತವೆ ಆ ಥರ ಬಂದ್ಬಿಟ್ಟು. ಏನಂದರೆ ಇವಾಗ ಗೈಸ್ ಒಂದು ಅದ್ದನ ಗಾಳೀಲಿ ಹೊಡೆದ್ರೆ ಹೆಂಗೆ ಚೂರುಗಳೆಲ್ಲ ಮೇಲೆ ಕಾಣಿಸಲ್ಲ, ಆ ಥರ ಎಲ್ಲ ಅದನ್ನ ಹೊಡೆದಿರೋ ಫೋರ್ಸ್ಗೆ ಪಾರ್ಟ್ಸ್ಗಳೆಲ್ಲ ಮೇಲೆಗಡೆ ಹಾರಾಡ್ತಾ ಇದ್ವು. ಆ ಥರ ಆ ರೇಂಜಿಗೆ ಹೊಡೆದ. ಆ ಟೈಮ್ ವ್ಲಾಗ್ ಮಾಡೋ, ಯಾಕಂದರೆ ಆಟೋ ಬಿದ್ದೋಗಿತ್ತಲ್ಲ, ಅದನ್ನ ಎತ್ತುತ್ತಾ ಇದ್ವಿ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಅಯ್ಯೋ ನಂಗೆ ಕೂದಲು ನೋಡ್ರಿ ಗೈಸ್ ಹೆಂಗಾಗಿ ಹೋಗ್ಬಿಡ್ತು. ಅದಕ್ಕೆ ಗೈಸ್ ನಾನು ಟೋಪಿ ಯೂಸ್ ಮಾಡಬೇಕು ಅನ್ನೋದು. ಶಿಟ್. ಯಪ್ಪ ನಂಗೆ ಇನ್ನೂ ಹಾರ್ಟ್ ಬೀಟ್ ಜಾಸ್ತಿ ಆಗ್ತೈತೆ ಗೈಸ್. ಆದರೂ ಒಂದು ಕಡೆ ಖುಷಿ ಆಕ್ಸಿಡೆಂಟ್ ನೋಡಿದ್ನಲ್ಲ ಅಂತ. ಅದೇ ಗೈಸ್ ಖುಷಿ ಪಡ್ಕೊಡ್ದೆ, ಯಾಕಂದ್ರೆ ಪಾಪ ಗೈಸ್ ಆತ ಅದೃಷ್ಟ ಅನ್ಕೊಳ್ರಿ ಗೈಸ್ ಆತಂದು. ಯಾಕಂದ್ರೆ ಅಷ್ಟು ಜೋರಾಗಿ ಹೊಡ್ರ ಆತ ಹೆಂಗ್ ಗೊತ್ತಾ, ಹಿಂಗೆ ಕುತ್ಕೊಂಡಿದ್ದ ಹಂಗೆ ಹಿಂಗೆ ಬಿದ್ದೋದ ಗೈಸ್. ಆತನು ಹಿಂಗೆ ಕುತ್ಕೊಂಡಿದ್ದನು, ಹಿಂಗೆ ಬಿದ್ದ ಅದೇ ರೇಂಜಲ್ಲಿ ಅಲ್ಲೇ ಬಿದ್ದ. ಆಟೋ ಮಾತ್ರ ಹಿಂಗೆ ಹೋಗ್ಬಿಡ್ತು. ಎಷ್ಟು ಸ್ಪೀಡಾಗಿ ಹೊಡೆದಿರ್ಬೇಡ, ಲೆಕ್ಕ ಹಾಕ್ಕೊಳ್ರಿ. ಕ್ರೇಜಿ ಕ್ರೇಜಿ ಕ್ರೇಜಿ. ಲೆಟ್ಸ್ಕೋ. ಅವ್ರು ಬರ್ಲಿ ಗೈಸ್, ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ಹೆಂಗಿತ್ತು ಗೊತ್ತೇನಾ, ಇವಾಗ ನೋಡು ನಾ ಕಾರು ಇದು ದಾರಿನ ಕಾರಲ್ಲ ಆಟೋ ಹಿಂಗಿಂದ ಬಂತು ಇದ್ ಕಡೆಯಿಂದ, ಕಾರೋನು ಈ ಕಡೆಯಿಂದ ಬಂದ 120 ಸ್ಪೀಡ್ ಕಾರು. ಅವನು ಆಟೋದವನು ಹಿಂಗೆ ಬಂದ, ಟೈರ್ ಕೊಡ್ದಿದ್ದು ಸೈಡ್ ಟೈರ್ಕ ಕಾರ್ ಒಂದು ಪಾರ್ಟ್ಸ್ಗಳು ಗಾಳಿನಾಗ ಆರ್ತಾ ಇದ್ವು. ಆ ರೇಂಜಾಗ ಹೊಡ್ದ. ಮುಂದೆ ಟೈರ್ ಪಾರ್ಟ್ಸ್ ಅದು ಇದು ಬೋನೆಟ್ಗಳಿರ್ತಾವಲ್ಲ, ಪಾರ್ಟ್ಸ್ಗಳೆಲ್ಲ ಆರ್ತಾ ಇದ್ವು ಗಾಳಿನಾಗ. ಆ ರೇಂಜಾಗ ಹೊಡ್ದ. ಅವನು ಆಟೋದೊಂದು ಇದು ಮುಂದಿನ ಟೈರು, ಆ ಟೈರು ಮುಂದೆ ತಿರ್ಕೊಂಬಿಟ್ಟೈತೆ ಒಂದು ರೌಂಡು. ಎಷ್ಟು ಗಾಡಿ ಆಕ್ಸಿಡೆಂಟ್. ಆಟೋದವಂಕ ಕಾರ್ ಬಂದು ಗುದ್ದಿರೋದು. ಆಟೋದವನು ಕಾರವನು ಆಟೋನ್ ಗುದ್ದಿರೋದು. ಒಂದು ರೌಂಡ್ ತಿರ್ಕೊಂಬಿಡ್ತಾ ಟೈರು. ನಾನು ಹೆಂಗ್ ಗೊತ್ತಾ, ನನ್ನ ಪೆಟ್ರೋಲ್ ಖಾಲಿ ಆಯ್ತು ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಬಿಟ್ಟೆ ಗಾಡಿ. ಆಮೇಲೆ ಯಾರೋ ಹಿಂದಿಯವರು ಇವಾಗ ನನ್ನ ಅಲ್ಲಿದ್ರಲ್ಲ ಅವರು ಬಂದ್ಬಿಟ್ಟು ಬೈ ಹೆಲ್ಪ್ ಕರ್ನಾ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಡ್ತಾ ಇದ್ರು ನಂಗೆ ಗಾಡಿನ ಡಿಯೋನ. ನಾನು ಹಂಗೆ ಬ್ಲಾಗ್ ಎಲ್ಲ ಮಾಡ್ತಾ ಇದ್ನಲ್ಲ, ಒಂದೇ ಕೈಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಬಿಟ್ರುಕೋ ಬೈ ಅಂಬಿ ಕರೆಗ ಅಂತ ನೋಡಿ ಬಂದ್ರು. ಹಿಂದೆ ಒಂಥರ ಬಾಂಬ್ ಬ್ಲಾಸ್ಟ್ ಆಗೋ ಥರ ಸೌಂಡು. ತಿರುಗ್ ನೋಡ್ರೆ ಆಟೋ 3 ರೌಂಡ್ ಆಗ್ತಾ ಇದೆ. ಅದ್ ವಿಡಿಯೋ ಮಾಡಿಲ್ಲ. ತಿರುಗ್ಬಿಡ್ತು ಅಲ್ಲೇ ಫುಲ್ ಸೈಕು ನಾನು. ಆಮೇಲೆ ಇವ್ರು 3 ಬಂದಿದ್ದಪ್ಪ, ಎಲ್ಲ ಓದ್ತಾನೆ ಅವ್ರೆ. ಗಾಡಿಗಳನ್ನ ನಿಲ್ಸ್ಬಿಟ್ಟು ಆಟೋನ ಎತ್ಬಿಟ್ಟು ಹ್ಯಾಂಡ್ಲೆ ಬರ್ತಾ ಇಲ್ಲ ವಾಪಸ್ಸು. ಆಮೇಲೆ ಯಾರೋ ಹೆಣ್ಣು ಇಬ್ರು ಹಿಡ್ಕೊಂಡು ಹ್ಯಾಂಡ್ಲ್ ಒದ್ದಿ ಒಂದು ರೌಂಡ್ ತಿರ್ಗಿಸ್ಕೊಂಡು ಸೈಡ್ಗೆ ಹಾಕಿದ್ರು. ಅವ್ನು ಕಾರನ್ನು ನೋಡ್ಬೇಕು ನೀನು, ಸೈಕಾಗಿ ಹೋಗ್ಬಿಟ್ಟಿದ್ದ. ನಂಗೆ ಗಾಡಿ ಸ್ಟಾರ್ಟ್ ಮಾಡೋಕತ್ತೆ ಇಲ್ಲ. ತಿರ್ಗಿ ನಂಗೆ ಕೈಯಾಗ ಫುಲ್ ಆಡ್ಬಿಟ್ಟು ಗಡ್ಡ ಅಂತದೆ. ಪಟ್ಟೆ ಆಗೋಗ್ಬಿಟ್ಟಿತ್ತು. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕಾರು ಗಾಡಿಗಳು ಎಲ್ಲ ಮೆಲ್ಲುಗೊಡಿಸ್ರಿ ಅಂತ ಹೇಳ್ತಾ ಟಾಟಾ ಬೈ ಬೈ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.